ಕೇಂದ್ರ ಸರ್ಕಾರದವರು ನಮಗೆ ಸರಿಯಾದ ಸಮಯಕ್ಕೆ ಗೊಬ್ಬರಗಳನ್ನು ಕೊಟ್ಟರೆ ಯಾಕೆ ಈ ಪ್ರಾಬ್ಲಮ್ ಬರುತ್ತೆ? ಇನ್ನೂ ಕೂಡ ಬರಬೇಕು. ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದಂಥ ಗೊಬ್ಬರದ ಪ್ರಮಾಣ ಇನ್ನೂ ಬಂದಿಲ್ಲ. ಅದನ್ನು ನಮಗೆ ಸರಬರಾಜು ಮಾಡಿದ್ರೆ ನಾವು ಇಟ್ಕೊಂಡು ಸ್ಟಾಕ್ ಮಾಡಿ ಇಟ್ಕೊಳ್ತೀವ? ನಾವು ರೈತರಿಗೆ ಇಮಿಡಿಯೇಟ್ ಆಗಿ ಮಳೆಗಾಲದಲ್ಲಿ ಈ ಕಾಲದಲ್ಲಿ ಬಿತ್ತನೆ ನಡೆಯೋ ಕಾಲದಲ್ಲಿ ಕೊಡ್ತೇವೆ. ಅದು ಅವ್ರು ಕೊಡಬೇಕು ಅನ್ನೋದು ಒತ್ತಾಯ ಅಷ್ಟೇ. ಅದಕ್ಕೆ ನಮ್ಮ ಪಕ್ಷದ ರೈತರು ಕಾರ್ಯಕರ್ತರು ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಎಲ್ಲ ಕೊಟ್ಟಾಗಿದೆ ನೋಡಿ. ಮುಂಗಾರಿಗೆ ಮುಂಚೆನೆ ಇವೆಲ್ಲ ಕರೆಸ್ಪಾಂಡೆನ್ಸ್ಗಳು ನಡೀತಾವೆ. ಈಗೇನು ಹೊಸದಾಗ ಆಗೋದಿಲ್ಲ. ಅಥವಾ ಇವ್ರ ಅಧಿಕಾರದಲ್ಲಿದ್ದಾಗ ಆಗಿರ್ಲಿಲ್ವಾ? ನಾವು ಆ ರೀತಿ ನಾವು ಕಂಪೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಸುಮ್ಮನೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ನೀವು ಮಾಡಿದ ನಾ ಪ್ರಶ್ನೆ ಕೇಳಿದಾಗ ಹೌದೌದು ಅವ್ರ ಕಾಲದಲ್ಲಿ ಮಾಡಿಲ್ವಾ ಅಂತ ನಾವು ಹೇಳ್ಬಿಡ್ತೀವಿ ಸಾಮಾನ್ಯವಾಗಿ. ಆದರೆ ಅವ್ರಿಗೂ ಗೊತ್ತಿದೆ ಇದರಲ್ಲಿ ಏನು ಸಮಸ್ಯೆಗಳಿದ್ದಾವೆ. ಏನು ತಾವು ಕೇಳಿಸ್ಕೊಂಡ್ರಿ ಬೈಟು ಗೋವಿಂದ ಕಾರಜೋಳ ಬಿಜೆಪಿ MP ಅವರು ಮಾತನಾಡಿರುವಂತದ್ದು, ಹಾಗೆಯೇ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಮಾತನಾಡಿರುವಂತದ್ದು, ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಮಾತನಾಡಿರುವಂತದ್ದು. ಗೋವಿಂದ್ ಕಾರಜೋಳ ಅವರು ಕೇಳ್ತಾ ಇದ್ದಾರೆ, ಅವಶ್ಯಕತೆ ಇದ್ದಿದ್ದನ್ನ ಪೂರೈಸಿ ಅಂತ ಹೇಳಿ ಅವರು ಹೇಳ್ತಾ ಇರುವಂತದ್ದು. ಅವರ ಹೇಳ್ತಾ ಇರುವಂತದ್ರಲ್ಲಿ ಏನು ತಪ್ಪು ಕಾಣಿಸ್ತಾ ಇಲ್ಲ. ಅಂದ್ರೆ ರೈತರ ಪರವಾಗಿ ಏನ್ ಕೇಳಬೇಕಿತ್ತೋ ಅದನ್ನ ರೈತರು ಏನ್ ಕೇಳ್ತಿದ್ದಾರೋ ಅದನ್ನ ಕೇಳ್ತಿದ್ದಾರೆ. ನೀವು ಚೆಲುವರಾಯಸ್ವಾಮಿ ಅವರ ಬೈಟನ್ನು ಕೂಡ ಕೇಳಿಸ್ಕೊಂಡ್ರಿ. ಅವ್ರು ಹೇಳ್ತಾ ಇದ್ದಾರೆ, ಅವರ ಮಾತಿಗೆ ಅವರೇ ಕಾಂಟ್ರಾಡಿಕ್ಟ್ ಆಗಿ ಮಾತನಾಡ್ತಾ ಇದ್ದಾರೆ. ವಿರೋಧಾಭಾಸ ಅವರ ಮಾತಿನಲ್ಲಿ ಕಂಡು ಬರ್ತಾ ಇದೆ. ಕೇಂದ್ರ ಪೂರೈಸಬೇಕಾಗಿತ್ತು, ಕೇಂದ್ರದ ಹೊಣೆಗಾರಿಕೆ ಅದು ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ಅವರ ಬೈಟ್ ನ ಕೊನೆಯ ಭಾಗದಲ್ಲಿ ತಾವು ಕೇಳಿಸ್ಕೊಂಡ್ರಿ, ನಾವು ಮುಂಚಿತವಾಗಿಯೇ ಎಲ್ಲಾ ಜಿಲ್ಲೆಗಳಿಗೂ ಅವಶ್ಯಕತೆಗಿಂತ ಹೆಚ್ಚು ಯೂರಿಯಾ ಗೊಬ್ಬರವನ್ನ ಪೂರೈಸಿದ್ದೀವಿ ಅಂತ ಹೇಳಿ ಅವರ ಮಾತಿನಲ್ಲೇ ಅವರು ಹೇಳಿದ್ದಾರೆ. ತಾವು ಬೇಕಾದ್ರೆ ಮತ್ತೊಂದ್ಸತಿ ಕೇಳಿಸ್ಕೋಬಹುದು ಎನ್ ಚೆಲುವರಾಯಸ್ವಾಮಿ ಅವರ ಮಾತನ್ನ. ತಾವು ಅವಶ್ಯಕತೆಗಿಂತ ಹೆಚ್ಚಿನ ಗೊಬ್ಬರವನ್ನ ಪೂರೈಸಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ಮೇಲೆ ಈಗ ಅಭಾವ ಕಂಡು ಬರ್ತಾ ಇರೋದು ಹೇಗೆ? ಅದು ಅವಶ್ಯಕತೆಯಿಂದ ಹೆಚ್ಚು ಜಿಲ್ಲಾವಾರು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಗೊಬ್ಬರವನ್ನ ಪೂರೈಕೆ ಮಾಡಿ ಆದ್ಮೇಲೆ ಈಗ ಹೇಗೆ ಅಲ್ಲಿ ಕೊರತೆ ಕಂಡು ಬರ್ತಾ ಇದೆ? ಗೊಬ್ಬರವನ್ನ ಏನು ಚೀಲ ನುಂಗತ್ತಾ ಅಥವಾ ಗೋದಾಮು ನುಂಗತ್ತಾ? ಹೇಳ್ಬೇಕಲ್ಲ ಸಚಿವರು. ಅಲ್ಲಿಯ ಉಸ್ತುವಾರಿ ಏನ್ ಮಾಡ್ತಾ ಇದ್ದಾರೆ? ಉಸ್ತುವಾರಿಗಳು ಆಯಾ ಜಿಲ್ಲೆಗೆ ಪೂರೈಕೆ ಆದಂತಹ ಗೊಬ್ಬರವನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕೋ ಬೇಡವೋ? ಎಲ್ಲ ನಿಮಗೆ ಏನೇ ಸಮಸ್ಯೆ ಆದ್ರೂ ಅಷ್ಟಕ್ಕೂ ಕೂಡ ನೀವು ತೋರಿಸೋದು ಕೇಂದ್ರದ ಕಡೆ ಬೆರಳು ಮಾಡಿ ತೋರಿಸ್ತೀರಿ. ಏನೇ ಸಮಸ್ಯೆ ಆಗ್ಲಿ ನಿಮಗೆ ಅಷ್ಟಕ್ಕೂ ಕೇಂದ್ರದ ಕಡೆ ಕೇಂದ್ರದ ಸಚಿವರು ನೋಡ್ಕೋಬೇಕಾಗಿತ್ತು, ಕೇಂದ್ರ ನೋಡ್ಕೋಬೇಕಾದಕ್ಕೆ ನಾವಲ್ಲ ಅಂತೀರಾ. ನೀವ್ ಯಾಕಿದ್ರಿ ರಿಸೈನ್ ಮಾಡಿ ಮನೆಗೆ ಹೋಗ್ರಿ. ಅಷ್ಟಕ್ಕೂ ಕೇಂದ್ರ ನೋಡ್ಕೋಬೇಕಾದ್ರೆ ಜಗತ್ ಪ್ರಕಾಶ್ ನಡ್ಡಾ ಅವರೇ ಬಂದ್ ನೋಡ್ಕೊಳ್ತಾರೆ ಬಿಡಿ. ನೀವ್ ಯಾಕೆ ನೋಡ್ತೀರಾ? ಎನ್ ಚೆಲುವರಾಯಸ್ವಾಮಿ ಅವರೇ, ಇಷ್ಟು ದಿನ ನಾವ್ ಹೇಳ್ತಾ ಇದ್ದಾರೆ ಕೃಷಿ ಸಚಿವರು ಪೂರೈಕೆ ಆಗಿದೆ ಅಂತ ಹೇಳಿ. ಇವಾಗ ಮತ್ತೆ ನೀವು ಅದೇ ಮಾತನ್ನ ಮತ್ತೆ ಪುನರುಚ್ಚರಿಸ್ತಾ ಇದ್ದೀರಾ. ಎಲ್ಲಾ ಜಿಲ್ಲೆಗಳಿಗೂ ಪೂರೈಕೆ ಮಾಡಿದ್ದೀವಿ ಬೇಕಾದಷ್ಟು ರಸಗೊಬ್ಬರವನ್ನ ಅಂತ ಹೇಳಿ. ಅಂತ ಆದ್ಮೇಲೆ ಈಗ ಕೊರತೆ ಕಂಡು ಬರ್ತಾ ಇರೋದು ಹೇಗೆ ಅಂತ ಹೇಳಿ ನಾವು ಕೇಳ್ತಾ ಇರುವಂತಹ ಸ್ಪಷ್ಟವಾದ ಪ್ರಶ್ನೆ. ಕೃತಕ ಅಭಾವವನ್ನ ಸೃಷ್ಟಿ ಮಾಡಲಾಗಿದೆಯಾ? ದಲ್ಲಾಳಿಗಳೇನಾದರೂ ಇದರಲ್ಲಿ ಮೂಗು ತೂರಿಸ್ತಾ ಇದ್ದಾರಾ? ಅದನ್ನ ಮೊದಲು ನೋಡ್ಕೊಳ್ಳಿ. ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡೋ ಸಲುವಾಗಿ ದಲ್ಲಾಳಿಗಳು, ಬ್ರೋಕರ್ಸು ಬಂದಿರೋ ಗೊಬ್ಬರವನ್ನೆಲ್ಲ ತಡೆ ಹಿಡಿದು ಹೆಚ್ಚಿಗೆ ದುಡ್ಡಿಗೆ ಮಾರಾಟವನ್ನ ಮಾಡ್ತಾ ಇದ್ದಾರಾ? ಅದು ಮೊದಲು ತಿಳ್ಕೋಬೇಕಾಗಿರುವಂತಹ ವಿಚಾರ. ಎಷ್ಟು 250 ರೂಪಾಯಿ ಗೊಬ್ಬರಕ್ಕೆ 350 ರೂಪಾಯಿ ಮಾರಾಟ ಮಾಡೋದು ಈ ರೀತಿಯಾಗಿ. ಅದನ್ನು ನೋಡ್ಕೊಳ್ದೇನೆ ಏಕದಮ್ ನೀವು ಒಂದೇ ಸಲ ಎಲ್ಲದಕ್ಕೂ ಕೇಂದ್ರದ ಕಡೆ ಬೆರಳು ಮಾಡಿ ತೋರಿಸ್ತಾ ಇರ್ತೀರಾ. ಒಂದ್ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವೇನ್ರಿ ಕೃಷಿ ಸಚಿವರೇ? ಯಾವಾಗ ಕೃಷಿ ಚಟುವಟಿಕೆ ಆಗ್ಬೇಕು ಆವಾಗ್ಲೇ ಆಗ್ಬೇಕು. ನಿಮಗ್ ಮನ್ಸಿಗೆ ಬಂದಂಗೆಲ್ಲ ಅದನ್ನ ಮಾಡ್ತಾ ಇರೋದಿಕ್ ಆಗೋದಿಲ್ಲ. ನಿಮ್ಮಿಲ್ ವ್ಯವಹಾರ ಆ ರೀತಿ ನಮ್ಮ ಕಾರ್ಯದರ್ಶಿಗಳು ಮಾಡಿದ್ದಾರೆ, ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳಿ ನೀವು ಕೂತ್ಕೊಂಡ್ ಬಿಡ್ಬಹುದು. ಆದ್ರೆ ಕೃಷಿಕರಿಗೆ ಹಾಗಾಗೋದಿಲ್ಲ. ಯಾವ ಸಮಯಕ್ಕೆ ಬಿತ್ತನೆ ಮಾಡಬೇಕು ಆ ಸಮಯಕ್ಕೆ ಬಿತ್ತನೆ ಮಾಡಬೇಕು. ಅದಕ್ಕೆ ಯಾವಾಗ ಗೊಬ್ಬರವನ್ನ ಪೂರೈಕೆ ಮಾಡಬೇಕು ಆ ಸಂದರ್ಭದಲ್ಲಿ ಗೊಬ್ಬರ ಫರ್ಟಿಲೈಸರ್ಸ್ ಅನ್ನ ಪೂರೈಕೆ ಮಾಡಬೇಕು. ಯಾವಾಗ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕು ಆ ಸಂದರ್ಭದಲ್ಲಿ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕು. ಕೃಷಿ ಸಚಿವರಾಗಿ ತಮಗೆ ಆ ಅರಿವು ಇರಬೇಕಾಗತ್ತೆ. ಯಾವ ಸಂದರ್ಭದಲ್ಲಿ ಗೊಬ್ಬರ ಪೂರೈಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಕೀಟನಾಶಕಗಳಿಗೆ ಬೇಡಿಕೆ ಬರುತ್ತೆ, ಯಾವ ಕೀಟನಾಶಕಗಳು ಯಾವ ಸಪ್ಲಿಮೆಂಟ್ಸ್ ಅನ್ನ ರೈತರು ಕೇಳ್ತಾರೆ, ಆ ಸಪ್ಲಿಮೆಂಟ್ ಗಳನ್ನ ಒದಗಿಸಿಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನೀವು ಕೇಂದ್ರ
ತೋರಿಸ್ತೀರಿ ಅಂತಾದ್ರೆ ನಿಜಕ್ಕೂ ಕೂಡ ಹೇಳ್ತೀವಿ, ನೀವು ರಿಸೈನ್ ಮಾಡಿ ಮನೆಗೆ ಹೋಗೋದು ಬೆಸ್ಟ್. ಕೇಂದ್ರ ಸರ್ಕಾರವೇ ಎಲ್ಲವನ್ನ ಕೂಡ ನೋಡ್ಕೊಳ್ಳುತ್ತೆ.